ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೈತನ ಮಗ ಬಸವರಾಜ್. ಈ ಜಗತ್ತೊಳಗ ಒಂದ್ ಇಂಜಿನಿಯರ್ ಅನ್ಬೋದು, ಡಾಕ್ಟರ್ ಅನ್ಬೋದು. ಆದ್ರ ನಮಗ ಜಮೀನ್ದಾರ್ ಅಂತಾರ. ನಾವು ಜಮೀನ್ದಾರ್. ನಾವ್ ಯಾವತ್ತು ಕೊಟ್ಟವ್ರು ಬೇಡದವ್ರಲ್ಲ, ಈ ಜಗತ್ತಿಗೆ ಅನ್ನ ಹಾಕುವವರಂತವ್ರು ನಾವು. ಅದಕ್ಕೆ ಹೇಳ್ತಾರೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರ್ದಾದ್ರ ಮೇಲೆ ನಿಂತಾವಂದ್ರ ರೈತರ ಮೇಲೆ ನಿಂತಾವ್. ಯಾಕಂದ್ರ ಈ ಜಗತ್ತೊಳಗೆ ಎಲ್ಲ ಅಳಿಬಹುದು, ಅನ್ನ ಅಳೆಯೋದಿಲ್ಲ. ಇನ್ನೊಂದು 10 ವರ್ಷ ಬಿಟ್ರೆ ಕಾಲ ಹೇಗೆ ಬರ್ತದೆ ಅಂತಂದ್ರೆ, ಇವತ್ತು ರೈತರಿಗೆ ಕಣ್ಣೇ ಸಿಗ್ತಾ ಇಲ್ಲ ಅಂತ ನೀವು ಹೇಳಕತ್ತೀರಿ. ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಭಾರತದಲ್ಲಿ 1 ಎಕರೆ ಇದ್ದವ ಶ್ರೀಮಂತ ಇರ್ತಾನೆ, ಹೊರತಾಗಿ ಗೋರ್ಮೆಂಟ್ ನೌಕರಿ ಇದ್ದವರಲ್ಲ. ಅಷ್ಟು ಈ ರೈತರಿಗೆ ಕಿಮ್ಮತ್ತು ಬರ್ತದೆ. ನೀವು ತಿಳ್ಕೊಂಡ್ರಿ ರೈತ ಅಂದ್ರೆ ಏನ ರೈತ ಇಲ್ಲ ಅಂದ್ರೆ ಮಣ್ಣು ತನಬೇಕತ್ ನಾವೆಲ್ಲ ಅವಾ. ಈ ದೇಶದೊಳಗ, ಈ ರಾಜ್ಯದೊಳಗ, ಹಳ್ಳಿ ಒಳಗ, ತಾಲೂಕಿನೊಳಗ ನಾ ಹೇಳ್ತಾ ಇರ್ತೇನೆ, ನಿಮ್ಮ ಗ್ರಾಮದೊಳಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಲ್ಲ ಅಂದ್ರೆ ಗ್ರಾಮ ನಡೀತದೆ. ನಿಮ್ಮ ತಾಲೂಕಿನೊಳಗ ಕ್ಷೇತ್ರದ ಶಾಸಕರಿಲ್ಲ ಅಂದ್ರೂ ತಾಲೂಕು ನಡೀತದೆ. ರಾಜ್ಯದೊಳಗ ಮುಖ್ಯಮಂತ್ರಿ ಇಲ್ಲದೆ ಇದ್ರೂ ಸಹಿತ ಈ ರಾಜ್ಯ ನಡೀತದೆ. ದೇಶದೊಳಗ ಪ್ರಧಾನಿ ಇಲ್ಲ ಅಂದ್ರೂ ಸಹಿತ ಈ ದೇಶ ನಡೀತದೆ. ಆದರೆ ರೈತ ಇಲ್ಲದೆ ಹೋದ್ರೆ ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗ್ತದೆ. ರೈತನ ಹಾಗೆ ನಿಮ್ಮ ಮಕ್ಕಳನ್ನ ಇಂಜಿನಿಯರಿಂಗು, ಡಾಕ್ಟರು, ನೀನು ಅವರನ್ನ ಪೊಲೀಸರನ್ನ ಏನೇನೋ ಮಾಡ್ತಿರಲ್ಲ, ಮಾಡ್ರಿ, ನಾ ಬೇಡ ಅನ್ನೋದಲ್ಲ. ಅದಕ್ಕಿಂತ ಮುನ್ನ ಹೊರಗಡೆ ಹೋಗಿ ತಾಸು ಕೆಲಸ ಮಾಡಿಸ್ಕೊಂಡು ಬದುಕು ಅನ್ನುವಂಥದ್ದು ಮಕ್ಕಳಿಗೆ ಅರ್ಥ ಆಗ್ತದೆ. ಒಂದ್ ಮಾತ್ ತಲೆಗಿಟ್ಕೋರಿ, ಜೀವನದಾಗ ಏನು ಗಳಿಕೆ ಮಾಡಕ್ ಬರ್ಲಿಕ್ಕಂದ್ರು ಪರವಾಗಿಲ್ಲ, ಆದ್ರೂ ಈ ಹಿರಿಯರೆಟ್ಟಿದ ಆಸ್ತಿ ಕಾಯ್ಕೊಂಡೋರಿ. ಯಾಕಂದ್ರೆ ಈ ಭೂಮಿ ತಾಯಿದ್ ಮಾಲಕರ್ ನಾವಿಲ್ರಿ, ನಾವ್ ಆಳ್ ಮನುಷ್ಯರು. ಇದು ತಲೆಗಿಟ್ಕೋರಿ. ಹೆಂಗ ಬೆಂಗೆ ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ